ಯಾರು ತಪ್ಸಕತ್ತಿಲ್ರಿ, ಅವ್ರವ್ರ ವೈಯಕ್ತಿಕ ಪ್ರಯತ್ನ ಮಾಡಿ ಅವ್ರವ್ರು ಆಗ್ಬೇಕಂತ ಹೊಂಟಾರ. ಅಂತಂಬಿಕೆ ಪಕ್ಷ ಏನು ನಿರ್ಣಯ ತಗೋತೈತೆ ಅದ್ರ ಪ್ರಕಾರ ಆಕೈತಿ. ನೀವು ಹಿರಿಯರದಿರಿ, ನಿಮ್ಮನ್ನ ಹೆಂಗೆ ಓವರ್ಟೇಕ್ ಮಾಡ್ತಿದಾರ? ಹಿರಿಯರು ಎಷ್ಟು ಮಂದಿ ಇಲ್ಲ ಅಂತೀರಿ? ನಮ್ಮ ಪಕ್ಷದ 104 ಮಂದಿಯಾಗ ಹಾವೇರಿ ಜಿಲ್ಲೆ ಒಳಗೆ ಹಾವೇರಿ ಜಿಲ್ಲೆದಾಗ ಹಿರಿಯರು ಅದಾವಿ. 4 ಸಲ ಆರ್ಸಿನೂ ಬಂದವಿ. ನಮ್ಮ ಸಮಾಜದಾಗ ಈ ಭಾಗದಾಗ ನಮ್ಮ ಮಂದಿ ಒಳಗೆ ಆರಿಸಿ ಬಂದರು. ನಾನು ಹಿರಿಯರು ಅದನಿ. ಈ ಭಾಗದಾಗ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಐತಿ. ಸಮಾಜ ಸಂಘಟನೆ ಆಗ್ಬೇಕು, ಸಮಾಜ ಖುಷಿ ಪಡ್ಬೇಕು, ನಮ್ಮರನ್ನ ಒಬ್ಬರು ಮಾಡ್ಯಾರ ಅಂತಕ್ಕಂಥ ಭಾವನೆ ಬರಬೇಕು. ಆ ಹಿನ್ನೆಲೆ ಒಳಗೆ ನಮಗೊಬ್ಬರಿಗೆ ಅವಕಾಶ ಕೊಡ್ರಿ ಅಂತ ಕೇಳೇವಿ. ಈ ಹಾವೇರಿ ಜಿಲ್ಲೆ ಒಳಗೆ 3 ಮಂದಿ ಒಳಗೆ ನಿಮ್ಗೆ ಯಾರು ಹೆಚ್ಚಿಗೆ ಪೈಪೋಟಿ ಓಡ್ತಾ ಇರೋದು? ನನಗೆ ಯಾರು ಪೈಪೋಟಿ ಇಲ್ಲ. ಈಗ ಪೈಪೋಟಿ ಅನ್ನೋ ಪ್ರಶ್ನೆ ಇಲ್ಲ. ರುದ್ರಪ್ಪ ಲಮಾಣಿಯವರು ಬಂಜಾರ ಸಮಾಜದಿಂದ ಅವರೊಬ್ಬರು ಆರ್ಚಿ ಬಂದಾರ. ಅವ್ರದ್ದೆಲ್ಲಿ ನನಗೆ ಪೈಪೋಟಿ ಆಕೈತಿ? ಪಾಪ ಅವರು ವೈಯಕ್ತಿಕವಾಗಿ ಅವ್ರು ಪ್ರಯತ್ನ ಮಾಡ್ತಾರೆ. ಇನ್ನು ಒಂದು ಎರಡನೇದು, ಈ ಹೈಕಮಾಂಡ್ ಜೊತೆಗೆ ಹತ್ತಿರ ಸಂಪರ್ಕ ಇರ್ತಕ್ಕಂಥ ವ್ಯಕ್ತಿ ಒಬ್ಬ ಹಾನಗಲ್ದವ ಅದಾರ. ಅವರು ಕೂಡ ಅವ್ರೇನು ಓವರ್ಟೇಕ್ ಮಾಡೋದಲ್ಲ, ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ. ಅವ್ರಿಗೆ ಪ್ರಯತ್ನ ಮಾಡ್ತಾರೆ. ನಾವು ಸೀನಿಯರ್ದು ನಮಗೂ ಕೊಡ್ರಿ ಅಂತ ನಾವು ಪ್ರಯತ್ನ ಮಾಡ್ತೀವಿ. ಅದು ಹಗರಾಗಿ ಮಾತಾಡೋದು, ಅದು ಮುಂದೆ ನೋಡೋಣ. ಆ ಪ್ರಶ್ನೆ ಬಂದಾಗ ಈಗಿಲ್ಲ. ಈಗ ಅದಕ್ಕೆ ಎಷ್ಟು ಉತ್ತರ ಕೊಡ್ಬೇಕು ಅಷ್ಟು ಉತ್ತರ ಕೊಟ್ಟವಿ. ಬೇಡ ಅದು ಎಲ್ಲ. ಈಗ ಅವನು ಪ್ರಯತ್ನ ಮಾಡಲಿ. ನೋಡಿ, ರಾಜಕೀಯವಾಗಿ ಯಾವುದೇ ದ್ವೇಷ ತೀರ್ಸಕ್ಕೆ ಹೋಗೋದಲ್ಲ ನಾವು. ಎಲ್ಲರೂ ಕೂಡ ನಾನು ಜೀವಮಾನದಾಗ ನನಗೂ ಕೂಡ ಈಗ ಎಷ್ಟು 31-32 ವರ್ಷ ರಾಜಕೀಯ ಅನುಭವ. 87ರಿಂದ ಚಾಲೂ ಮಾಡೀನಿ ನಾನು. ಜಿಲ್ಲಾ ಪರಿಷತ್ ಮೆಂಬರ್ ಆಗಿ 89ಕ್ಕೆ ಇಲೆಕ್ಷನ್ MLA ಎಲೆಕ್ಷನ್ ನಿಂತು 94ರಾಗ ಆರಿಸಿ ಬಂದು ನಾವು ಕೂಡ ಸಿದ್ದರಾಮಯ್ಯ ಹಾದಿ ಒಳಗೆ ನೀವು ನಡೆದು ಬಂದವರು. ಓವರ್ಟೇಕ್ ಮಾಡ್ತಾರಲ್ಲ, ಅವ್ರಿಗೇನು ಹೇಳ್ತಾರೆ? ಅವರು ಅಲ್ರಿ, ಅಧಿಕಾರದ ರಾಜಕೀಯ ಅಧಿಕಾರ ಬೇಕಂತ ಹೇಳಿ ಪ್ರಯತ್ನ ಮಾಡೋದು ಅವ್ರು ಸಹಜಿಕ. ಮಾಡಲಿ, ಮಾಡಿದ್ರು ಕೂಡ ಅದು ಇನ್ನೊಬ್ಬ ವ್ಯಕ್ತಿಗೆ ಮನಸ್ಸು ನೋವಾಗ್ತಕ್ಕಂಥದ್ದು ಇರಬಾರ್ದು. ಮಾನೆಯವರು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದಾರೆ, ಇರಬಾರ್ದು ಅಂತ ಹೇಳೇನಿ. ಈ ಥರ ಇನ್ನು ಯಾವುದೇ ರಾಜಕೀಯ ವ್ಯಕ್ತಿ, ಯಾವುದೇ ಒಬ್ಬ ಜನಪ್ರತಿನಿಧಿ ನಿಮ್ಗೆ ಆಗಲ್ಲ ಅಂತೇಳಿ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಅವರು. ಹೇಳ್ಯಾರ ಅಂತ ಜನ ಹೇಳ್ತೈತಿ. ನಾನೇನು ಕಿವಿಲಿ ಕೇಳಿಲ್ಲ. ನಿಮ್ಮ ಆರೋಗ್ಯ ಸರಿ ಇಲ್ವಾ? ನಂದ ಎಲ್ಲ ನೀವು ನೋಡ್ತಿರಲ್ಲ, ಕಣ್ಣಿದ್ರಿಗೆ ಕಾಣೋದಿಲ್ಲ. ನೇರವಾಗಿ ಅದಕ್ಕೆ ಅವರು ಒಟ್ಟಾರೆ ನನ್ನ ಪಕ್ಷ, ನನ್ನ ಕಾಂಗ್ರೆಸ್ ಪಕ್ಷ, ನನ್ನ ಹೈಕಮಾಂಡ್, ನಮ್ಮ ಸಿದ್ದರಾಮಯ್ಯ, DK ಶಿವಕುಮಾರ್ ಏನು ಇವತ್ತು ನಿರ್ಣಯ ತಗೊಂತಾರ, ನಮ್ಮ ಜಿಲ್ಲೆಗೆ ಒಟ್ಟು ಒಂದು ಅವಕಾಶ ಕೊಡ್ರಿ. ಅವಕಾಶ ಕೊಟ್ಟರೆ ಒಳ್ಳೇದಾಕೈತಿ ಹಾವೇರಿ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ. ಅದಕ್ಕೋಸ್ಕರ ನಾವು ಒತ್ತಾಯ ಮಾಡ್ತೇವೆ. ಮುಂದಿನ ಅವ್ರು ಯಾವ ಅರ್ಥದಲ್ಲಿ ಅಥವಾ ಯಾರು ಅವ್ರಿಗೆ ಹೇಳಿದ್ರಂತ. ನಾನಂತೂ ಜಿಲ್ಲಾಧ್ಯಕ್ಷರಿಗೆ ತಕ್ಷಣ ದಿಲ್ಲಿಯಿಂದನೇ ಪತ್ರ ಕಳಿಸಿದೆ. ಸತ್ಯಾಸತ್ಯತೆ ಬಗ್ಗೆ ಪರಿಶೀಲನೆ ಮಾಡಿ, ನಾನು ಏನಾದರೂ ಎಲ್ಲಾದರೂ ಮಾತನಾಡಿದರೆ ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ನೀವೇ ಮಾಧ್ಯಮಕ್ಕೆ ಸ್ಪಷ್ಟನೆ ಕೊಡ್ರಿ ಅಂತ ಹೇಳಿದ್ದೆ. ಅದಾದಮೇಲೆ ಜಿಲ್ಲೆಯ ಹಿರಿಯ ಮುಖಂಡರುಗಳಾದಂಥ ರುದ್ರಪ್ಪಣ್ಣ ಲಮಾಣಿ ಅವರು, UV ಬಣ್ಕಾರ್ ಅವರು, ಶಿವಣ್ಣವ್ರ ಸಾಹೇಬರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಸಭೆ ಸೇರಿದರು. ಅಲ್ಲಿ ಅವ್ರಿಗೆ ಯಾವುದೂ ಅಲ್ಲಿ ನಿಖರವಾದಂಥ ಮಾಹಿತಿ ಅಲ್ಲಿ ಸಿಕ್ಕಿಲ್ಲ. ಇವ್ರಿಗೆ ಹೇಳೋಕ್ಕೂ ಆಗಿಲ್ಲ ಯಾರು ಏನು ಅಂತ ಹೇಳಿ. ಸುಮ್ಮನೆ ಹಾಗೆ ಊಹಾಪೋಹಗಳಿಗೆ ಕೊಟ್ಟು ನಾವು ಪ್ರತಿಕ್ರಿಯೆ ಕೊಡೋದು ಸರಿಯಲ್ಲ. ನಾವೆಲ್ಲರೂ ಪ್ರೀತಿ, ವಿಶ್ವಾಸ, ಗೌರವದಿಂದನೇ ಬದುಕ್ತಾ ಇದ್ದೀವಿ. ಎಲ್ಲರಿಗೂ ಒಬ್ರಿಗೊಬ್ಬರು ಒಪ್ಕೊಂಡಿದ್ದೀವಿ. ನಾನು ಹಲವಾರು ಬಾರಿ ಹೇಳಿದ್ದೀನಿ, ಯಾರು ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತಾರೆ, ಯಾರು ನಮ್ಮ ಜಿಲ್ಲೆಯ ಸಚಿವರಾಗ್ತಾರೆ, ಅವ್ರ ನಾಯಕತ್ವದಲ್ಲಿ ನಾವು ಪಕ್ಷವನ್ನು ಕಟ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ಈಗೂ ಬದ್ಧವಾಗಿದ್ದೀನಿ. ವರಿಷ್ಠರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ಬದ್ಧರಾಗಿದೆ. ಪ್ರಮುಖವಾಗಿ ಸರ್, ದೆಹಲಿಯಲ್ಲಿ ಕೂಡ ತಾವು ಲಾಬಿಯನ್ನು ನಡೆಸಿ ಒಂದು ಆರೋಗ್ಯ ವಿಚಾರವನ್ನು ಇಟ್ಕೊಂಡು ಮುಂದೆ ಇಟ್ಕೊಂಡು ಒಂದು ಕಿವಿ ಚುಚ್ಚುವಂತ ಯಾರು ಮಾಡಿದ್ರು ಸರ್? ಇದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಈ ಥರ ನೀವು ಪ್ರಶ್ನೆ ಕೇಳಿದ್ರೆ ನಾನು ಏನು ಹೇಳಲಿ? ಸ್ವತಃ ಏನು ಹೇಳಿದಾರೆ? ಹೌದು, ನಾನು ಇವತ್ತು ಜಿಲ್ಲಾಧ್ಯಕ್ಷರಿಗೆ ಹೇಳಿದ್ದೀನಿ. ಮೊನ್ನೆ ರುದ್ರಪ್ಪ ಲಮಾಣಿ ಅವರು ಹೇಳಿದ್ದಾರೆ, ಸಭೆಯಲ್ಲಿ ಏನು ಚರ್ಚೆ ಆಯ್ತಂತ ಹೇಳಿದ್ದಾರೆ. ಅವರು ಸಭೆಯಲ್ಲಿ ಏನು ಚರ್ಚೆ ಆಯಿತು? ಯಾವುದೇ ಸತ್ಯಾಸತ್ಯತೆಗೆ ದೂರಿದೆ, ಊಹಾಪುಗಳಿಗೆ ನಾವು ಕಿವಿಗೊಡಬಾರ್ದು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ ಅಂತ ರುದ್ರಪ್ಪಣ್ಣ ಲಮಾಣಿ ಅವರು ಸ್ಪಷ್ಟನೆ ಕೊಡಲಿಲ್ವಾ? ಯಾರು ಇಲ್ಲ. ಅವ್ರ ಹತ್ರ ಯಾರು ಹೇಳಿದಾರೆ ಹೇಳ್ಬೇಕಲ್ಲ. ಈಗ ನಾನು ಏನಾದರೂ ಒಂದು ಹೇಳಿಕೆ ಕೊಡಬೇಕಾದ್ರೆ
ನಾನು ಹೇಳಿಕೆ ಕೊಡಬೇಕಾದ್ರೆ ನಾನು ಹೇಳಬೇಕಲ್ಲ, ಯಾರು ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಸುಮ್ಮನೆ ಆರೋಪ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ಹಾಗಾಗ್ಲಿಕ್ಕೆ ತೆರೆಮರೆಯಿಂದ ಕಸರತ್ತು ಮಾಡೋ ಬಂದು ಜಾತಿ ಲೆಕ್ಕಾಚಾರ ಏನ್ ಇವೆಲ್ಲ ಇರ್ತವೆ. ನೀವು ಏಜನ್ನೇ ಇಟ್ಕೊಂಡು ಅವ್ರು ಆರೋಗ್ಯ ಸಮಸ್ಯೆನೇ ಇಟ್ಕೊಂಡು ನೀವು ಹೈಕಮಾಂಡ್ಗೆ ಒತ್ತಡ ಹಾಕಿದ್ದೀರಿ ಅಲ್ಲ, ಅಂತ ಪ್ರಶ್ನೆ ನೀವು ಮಾಧ್ಯಮದವರಾಗಿ ನಿಮ್ಮ ತಪ್ಪು ಕಲ್ಪನೆನೂ ಇದೆ. ಏಜ್ ಇಟ್ಕೊಂಡು ಯಾರೂ ಸಚಿವರ ಬಗ್ಗೆ ಲಾಬಿ ನಡೆಸೋದಿಲ್ಲ. ಆರೋಗ್ಯ ಆರೋಗ್ಯದ ಯಾರು ಮಾತಾಡ್ತಾರೆ? ನಿಮ್ಮ ವಿರುದ್ಧ ಆ? ಪ್ರತಿಭಟನೆ ಮಾಡಿದ್ರೆ ಈ ನಾನು ಇವತ್ತು ಈ ಪ್ರೆಸ್ ಮೀಟ್ ಮುಗಿಸ್ತೇನೆ ಅನ್ನೋ ಖಾತ್ರಿ ನನಗಿದೆ. ಆರೋಗ್ಯ, ದೇಹ, ಆಯುಷ್ಯ ಇದೆಲ್ಲ ಮೇಲ್ನವನು ಬರೆದಿದ್ದಾನೆ. ನಾವು ಯಾರೂ ಅದಕ್ಕಲ್ಲ. ಆರೋಗ್ಯ ಮೇಲೆ ಮಾತನಾಡ್ತಕ್ಕಂಥದ್ದು ಅಥವಾ ವೈಯಕ್ತಿಕ ಮೇಲೆ ಯಾರಾದ್ರೂ ಟೀಕೆ ಮಾಡಿ ಮಾತನಾಡ್ತಕ್ಕಂಥದ್ದು, ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು ನಾನು ಜೀವನದಲ್ಲೇ ಮಾಡಿಲ್ಲ. ಮಾನ್ಯವರು ಹಂಗಲ್ಗೆ ಓವರ್ಟೇಕ್ ಮಾಡ್ಕೊಂಡು ಮಾಡಿದ್ರು, ಅದೇ ತರ ಜಿಲ್ಲೆಯನ್ನು ಓವರ್ಟೇಕ್ ಮಾಡ್ತಾರೆ ಅಂತ ಶಿವಣ್ಣ ಏನು ಓವರ್ಟೇಕ್ ಅಂದ್ರೆ ಏನು? ಓವರ್ಟೇಕ್ ಮಾಡ್ಕೊಂಡು ಹಾನಗಲ್ಗೆ ಏನು ಓವರ್ಟೇಕ್ ಅಂದ್ರೆ ಏನು? ಹಾ, ಒಟ್ಟಾಗಿ ಹೋಗ್ತಾ ಇಲ್ಲ. ಯಾರು ಹೇಳಿದ್ರು? ಹಾ? ಕ್ಲಿಯರ್ಲಿ ಮೆನ್ಷನ್ಡ್ ಅವರು ಮಾಡಿದ್ದು. ಅದ್ರಿ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಓವರ್ಟೇಕ್ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಓವರ್ಟೇಕ್? ಸಂವಿಧಾನಾತ್ಮಕವಾಗಿ ಯಾರಾದರೂ ಕೂಡ ಈ ದೇಶದಲ್ಲಿ ಚುನಾವಣೆಯನ್ನು ಸ್ಪರ್ಧೆ ಮಾಡಬಹುದು, ಹೌದಾ? ಆ ಪಕ್ಷಗಳು ಅವಕಾಶ ಮಾಡಿಕೊಡ್ತಿದ್ದಾರೆ. ಇವತ್ತು ರಾಜ್ಯಸಭಾ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಪವನ್ ಖೇರಾ ಅವರಿಗೆ ಇವತ್ತು ನಮ್ಮ ರಾಜ್ಯದಿಂದ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಪಕ್ಷದ ತೀರ್ಮಾನ. ನಾನೇನು ಪಕ್ಷ ತೀರ್ಮಾನ ಮಾಡೋದಕ್ಕಿಂತ ಮುಂಚೆನೇ ಬಂದ ಇಲ್ಲಿ? ಇಲ್ಲ, ಅವರು ಮನೋಹರ್ ತಹಸೀಲ್ದಾರ್ ಅವ್ರನ್ನ ಓವರ್ಟೇಕ್ ಮಾಡ್ಕೊಂಡು ಇಲ್ಲಿ ಮಾಡಿದ್ರು ಅಂತ ನೋಡಿ, ಅದು ಪಕ್ಷದ ತೀರ್ಮಾನ. ನಾವು ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗ್ತೇವೆ ಅಂತಂದ್ಮೇಲೆ ಪಕ್ಷದ ತೀರ್ಮಾನ ನಾವು ಯಾವಾಗೂ ಪ್ರಶ್ನೆ ಮಾಡ್ಬಾರ್ದು. ಇದರಲ್ಲಿ ಓವರ್ಟೇಕ್ ಅಂತ ಪ್ರಶ್ನೆ ಬರಲ್ಲ. ಅವ್ರ ಹೇಳಿಕೆ ನಂತರ ತಾವೇನಾದ್ರು ವೈಯಕ್ತಿಕವಾಗಿ ಕರೆ ಮಾಡಿ ಏನಾದ್ರು ಮಾತಾಡೋದು? ನಾನು ಯಾಕೆ ಮಾತಾಡಲಿ? ನಾನು ಜಿಲ್ಲಾಧ್ಯಕ್ಷರಿಗೆ ಅದರ ಜವಾಬ್ದಾರಿ ಕೊಟ್ಟಿದ್ದೀನಿ. ಆ ಪತ್ರವನ್ನು ನಿಮಗೂ ಬಿಡುಗಡೆ ಮಾಡಿದ್ದೀನಿ. ಸೊ ಜಿಲ್ಲಾಧ್ಯಕ್ಷರು ನಮ್ಮ ಸಂಘಟನೆಗೆ ಅವರ ಮುಖ್ಯಸ್ಥರು. ಪಕ್ಷದಲ್ಲಿ ಈ ಥರ ವ್ಯತ್ಯಾಸ ಆಗಬಾರ್ದು ಅಂತಂದ್ರೆ ಅದು ಅವ್ರ ತೀರ್ಮಾನ. ಅವ್ರೀಗ ಅದನ್ನ ಸ್ಪಷ್ಟನೆ ಕೊಡಬೇಕು. ನೀವು ಕೂಡ ಹೇಳಿದ್ರಿ